ಹಾಯ್ ಡಾಕ್ಟರ್. ಹಾಯ್. ಇತ್ತೀಚಿನ ದಿನಗಳಲ್ಲಿ ನಾವು ಅಜೀರ್ಣ ಸಮಸ್ಯೆಯನ್ನ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದಕ್ಕೆ ಏನ್ ಕಾರಣ ಇರಬಹುದು? ಓಕೆ, ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅನ್ನೋದು ಏನಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಿದೆ. ಯಾಕೆ ಹೆಚ್ಚಾಗ್ತಿದೆ ಅಂದ್ರೆ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ಹಾಗೂ ಜೀವನ ಶೈಲಿ ಏನಿದೆ ಇದಕ್ಕೆ ಮುಖ್ಯವಾಗಿ ಕಾರಣ. ಅಂದ್ರೆ ನಾವು ಈ ಫಾಸ್ಟಿಂಗ್ ನೆಪದಲ್ಲಿನೂ ಗ್ಯಾಸ್ಟ್ರೈಟಿಸ್ ನ ಮಾಡ್ಕೊಳ್ತಿದೀವಿ, ಹಾಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳನ್ನ ಮಾಡ್ಕೊಳ್ತಿದೀವಿ, ಹಾಗೆ ತಿಂತಾ ಇರೋ ಆಹಾರದಲ್ಲಿನೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತಿದೆ. ಇದರಿಂದ ಏನಾಗ್ತಿದೆ, ನಾವು ನಮ್ಮ ಗಟ್ ಹೆಲ್ತ್ ಅನ್ನ ಹಾಳು ಮಾಡ್ಕೊಡ್ತಾ ಇದ್ದೇವೆ. ಮಲಬದ್ಧತೆ ಸಮಸ್ಯೆನೂ ಕೂಡ ಇದಕ್ಕೆ ಸೈಮಲ್ಟೇನಿಯಸ್ಲಿ ರನ್ ಆಗ್ತಾ ಹೋಗ್ತಿದೆ. ಆದ್ರೆ ತುಂಬಾ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಿರೋ ರೀಸನ್ ಏನು ಅಂದ್ರೆ, ಮೊದಲನೇದು ಮನುಷ್ಯ ಹಸುವಾದಾಗ ತಿನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಆಗಿದೆ ಅಂತ ತಿಂತಾ ಇರೋದೇ ಜಾಸ್ತಿ ಆಗಿದೆ. ಅಂದ್ರೆ 1 ಗಂಟೆ ಟೈಮ್ ಆಗಿದೆ ಊಟ ಹಾಕೋಣ, 2 ಗಂಟೆ ಟೈಮ್ ಆಗಿದೆ ಊಟ ಹಾಕೋಣ, ಹಸು ಆಗಿದೆನೋ ಇಲ್ವೋ ಅನ್ನೋ ಸಿಗ್ನಲ್ ಕೂಡ ಮನುಷ್ಯ ಅರ್ಥ ಮಾಡ್ಕೊಳ್ಳದೆ ಆಹಾರಗಳನ್ನ ಸೇವನೆ ಮಾಡ್ತಾ ಇರೋದು ಇದಕ್ಕೆ ಮುಖ್ಯ ಕಾರಣ. ಅದಷ್ಟೇ ಅಲ್ಲದೆ ಫಾಸ್ಟ್ ಫುಡ್ಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರೋದು, ಅಂದ್ರೆ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಅಂತ ಐಟಮ್ಸ್ಗಳಾಗಿರ್ಬೋದು, ಪಡ್ಡು ದೋಸೆ ಆಗಿರ್ಬೋದು, ಹಾಗೇನೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮತ್ತೆ ತೆಗೆದು ತಗೊಳ್ಳೋಂಥ ಆಹಾರಗಳಾಗಿರ್ಬಹುದು. ಅದಷ್ಟೇ ಅಲ್ಲದೆ ಯಥೇಚ್ಛವಾಗಿ ಮಸಾಲೆ ಐಟಮ್ಸ್ಗಳನ್ನ ತಗೊಳ್ಳೋದು, ಈ ಪ್ಯಾಕ್ಡ್ ಫುಡ್ಗಳಲ್ಲಿ ಎಕ್ಸೆಸಿವ್ ಸೋಡಿಯಂ ಇರೋದ್ರಿಂದ ಅದರಿಂದನೂ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಲೈನಿಂಗ್ ಏನ್ ಬರುತ್ತೆ ಒಳಗಡೆ, ಆ ಪದರ ಏನಿದೆ ಹಾಳಾಗ್ತಾ ಹೋಗ್ತಿದೆ. ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೆಚ್ಚಾಗಿ ನೋಡ್ತಿದ್ದೀವಿ. ಹಾಗೇನೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದನೂ ಕೂಡ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತಿದೆ. ಓಕೆ ಡಾಕ್ಟರ್, ಹಾಗಿದ್ರೆ ನಾವು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು? ಓಕೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೇಗೆ ಸರಿ ಮಾಡ್ಕೊಳ್ಬಹುದು ಅಂದ್ರೆ, ರೂಲ್ ನಂಬರ್ 1, ನೀವು ಹಸುವಾದಾಗ ಮಾತ್ರ ಆಹಾರಗಳನ್ನ ತಿನ್ನೋದನ್ನ ರೂಢಿಯಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರೂಲ್ ನಂಬರ್ 2, ಆದಷ್ಟು ಮನೆಯಲ್ಲಿ ಮಾಡಿರುವಂತ ಆಹಾರಗಳನ್ನ ತೆಗೆದುಕೊಳ್ತಾ ಬನ್ನಿ. ಫಾಸ್ಟ್ ಫುಡ್ಗಳನ್ನ ಅವಾಯ್ಡ್ ಮಾಡಿ, ಅಂದ್ರೆ ಚಿತ್ರಾನ್ನ ಪುಳಿಯೋಗರೆ ಅಂತಹ ಐಟಮ್ಸ್ಗಳನ್ನ, ಈ ಫ್ರೈಡ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಬನ್ನಿ. ಆಹಾರದಲ್ಲಿ ಯಥೇಚ್ಛವಾಗಿ ನೀವು ಫೈಬರ್ ಅಂಶವನ್ನ ಇನ್ಕ್ಲೂಡ್ ಮಾಡ್ತಾ ಹೋಗಬೇಕು. ಅಂದ್ರೆ ಸೊಪ್ಪು ತರಕಾರಿಗಳನ್ನ ಇನ್ಕ್ಲೂಡ್ ಮಾಡಿ, ಹಾಗೆ ಮಿಲೆಟ್ಸ್ಗಳನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡಿ. ಇದನ್ನ ನೀವು ಶುರು ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಗಟ್ ಕ್ಲೀನ್ ಆಗಿರೋದ್ರ ಜೊತೆಗೆ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಯ್ತು ಅಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅವಾಯ್ಡ್ ಆಗ್ತಾ ಹೋಗುತ್ತೆ. ಹಾಗೇನೆ ಯಾರಾದ್ರೂ ಮೇಲಿಂದ ಮೇಲೆ ಟೀ ಕಾಫಿಗಳನ್ನ ಕುಡಿತಾ ಇದ್ರಿ ಅಂದ್ರೆ ಅವರು ಕೂಡ ಅದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಅದಷ್ಟೇ ಅಲ್ಲದೆ ನೀವು 6ರಿಂದ 7 ಗಂಟೆಯ ನಿದ್ದೆಯನ್ನ ಕಂಪಲ್ಸರಿ ಮಾಡಲೇಬೇಕು. ಸ್ಕ್ರೀನ್ ಟೈಮ್ ಇನ್ಕ್ರೀಸ್ ಮಾಡ್ತಾ ನೀವೇನಾದ್ರೂ ಪ್ರಾಪರ್ ಆಗಿ ಸ್ಲೀಪ್ ಆಗಿಲ್ಲ ಅಂತಂದ್ರೆ ಅದು ಕೂಡ ನಿಮ್ಮ ಗಟ್ ಹೆಲ್ತ್ ಅನ್ನ ಹಾಳು ಮಾಡುತ್ತೆ. ಗಟ್ ಹಾಗೆ ಬ್ರೈನ್ ಆಕ್ಸೆಸ್ ಕೆಡ್ತಾ ಹೋಯ್ತು ಅಂದ್ರೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಹುಳಿ ತೇಗ ಆಗಿರ್ಬೋದು, ಎದೆ ಉರಿ ಆಗಿರ್ಬೋದು, ಇವು ಎಲ್ಲವೂ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಪೈಲೋರಿಕ್ ಇನ್ಫೆಕ್ಷನ್ ನ ಯಥೇಚ್ಛವಾಗಿ ನೋಡ್ತಾ ಇದ್ದೇವೆ. ಹಾಗಾಗ್ಬಿಟ್ಟು ನೀವು ತೆಗೆದುಕೊಳ್ಳುವಂತ ಆಹಾರ ಆಗಿರಬಹುದು, ಜೀವನ ಶೈಲಿ ಆಗಿರಬಹುದು, ಹಾಗೆ ಕಾಲಾನುಸಾರವಾಗಿ ನೀವು ಬಾಡಿನ ಡಿಟಾಕ್ಸಿಫೈ ಮಾಡೋದ್ರ ಬಗ್ಗೆ ನಾವು ಒಂದಿಷ್ಟು ಗಮನ ಕೊಡಬೇಕಾಗತ್ತೆ. ಓಕೆ ಡಾಕ್ಟರ್, ಗ್ಯಾಸ್ಟ್ರಿಕ್ ಸಮಸ್ಯೆಯ ಬಗ್ಗೆ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ನೀಡಿದಿರಿ, ಧನ್ಯವಾದಗಳು. ಇನ್ನ ಎಷ್ಟೇ ಮನೆಮದ್ದುಗಳನ್ನ ಬಳಕೆ ಮಾಡಿದ್ರೂ ಕೂಡ ನಿಮ್ ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಅಂದ್ರೆ ಒಮ್ಮೆ ಯೋಗವನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳಿ. ಮತ್ತೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಅವೈಲಬಲ್ ಇರುತ್ತೆ. ಕೆಳಗೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೊಳ್ಳಿ. ಧನ್ಯವಾದಗಳು.